ಆರ್ ಯು ರೆಡಿ? ರೆಡಿಯಾಗೆ ಮರೈತಿ. ಆರ್ ಯು ರೆಡಿ? Yes, sir. ಹೌಸ್ ದ ಜೋಶ್? Hi, sir. ಹೌಸ್ ದ ಜೋಶ್? Hi, sir. ಹೈ ಸರ್. ಹೌಸ್ ದ ಜೋಶ್? Hi, sir. ಜೈ ಶಂಭೋ. Jai Shambho. ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಕೆ.ಸಿ. ಇದ್ದಾದ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹಳೆಯ ವಿಡಿಯೋದ ಅಂದ್ರೆ ಹಳೆಯ ಭಾಗದ ಮುಂದಿನ ಭಾಗವನ್ನ ನೋಡ್ತಾ ಇದ್ದೇವೆ. ಹಿಂದಿನ ಭಾಗದ ಮುಂದಿನ ಭಾಗ ನೋಡ್ತಾ ಇದ್ದೇವೆ. ಆಯ್ತಾ? ಹಿಂದಿನ ಭಾಗದಲ್ಲಿ ಏನ್ ನೋಡಿದ್ವಿ? ಹೊಸ ಚಾಪ್ಟರ್ ಶುರು ಮಾಡಿದ್ವಿ. ನಿಮ್ಮ ಫಸ್ಟ್ PUC ಮೊದಲನೇ ಚಾಪ್ಟರ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಅನ್ನು ಶುರು ಮಾಡಿದ್ವಿ. ಹಾಗೂ ಅದರ ಇಂಟ್ರೊಡಕ್ಷನ್ ನೋಡಿದ್ವಿ. NCERT ಪ್ರಕಾರ ಹೋಗ್ತಿರೋರಲ್ವಾ ನಾವು. ಸೊ ಟಾಪಿಕ್ 1.1 ಇಂಟ್ರೊಡಕ್ಷನ್ ನೋಡಿದ್ವಿ. ಇವತ್ತು ಟಾಪಿಕ್ 1.2 ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅನ್ನ ನೋಡ್ತಾ ಇದ್ದೇವೆ. ಆಯ್ತಾ? ಸೊ ಒಂದು ರಿಕ್ವೆಸ್ಟ್, ವಿಡಿಯೋ ನೋಡ್ತೀರಾ ನೀವು? ನಿಮ್ಮಲ್ಲಿ ಎಷ್ಟು ಜನರಿಗೆ ವಿಡಿಯೋ ಅರ್ಥ ಆಗ್ತಿದೆ, ಎಷ್ಟು ಜನರಿಗೆ ಅರ್ಥ ಆಗ್ತಿಲ್ಲ ಅನ್ನೋದು ನನಗೆ ಕ್ಲಿಯರ್ ಆಗಿ ಗೊತ್ತಾಗಬೇಕಾಗುತ್ತೆ. ಹೀಗಾಗಿ ವಿಡಿಯೋ ನೋಡ್ತೀರಾ, ವಿಡಿಯೋ ನೋಡಾದ್ಮೇಲೆ ವಿಡಿಯೋದಲ್ಲಿ ನಾನು ಹೇಳಿರುವಂಥದ್ದು ನಿಮ್ಗೆ ಅರ್ಥ ಆಗಿದ್ರೆ ಲೈಕ್ ಕೊಡಿ, ಅರ್ಥ ಆಗದಿದ್ರೆ ಡಿಸ್ಲೈಕ್ ಕೊಡಿ. ಆಯ್ತಾ? ಎರಡರಲ್ಲೊಂದು ನೀವು ಕೊಡಲೇಬೇಕು. ಆಯ್ತಾ? ಈಗ ಹೆಚ್ಚು ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಶುರು ಮಾಡೋಣ. ಮೂರು ಸಿಸ್ಟಮ್ ಆಫ್ ಯೂನಿಟ್ಗಳು ತುಂಬಾ ಪಾಪ್ಯುಲರ್ ಅದು. ಯಾವ್ದ ಮೂರು ಅಂತಂದ್ರೆ ಇವು: CGS, FPS, MKS. ಈ FPS ಇದೆಯಲ್ವಾ, ಇದಕ್ಕೆ ನಾವು ಬ್ರಿಟಿಷ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಕೂಡ ಕರಿತೇವೆ. ಆಯ್ತಾ? ಏನು CGS ಅಂತಂದ್ರೆ? CGS ಅಂತಂದ್ರೆ ಸಿಂಪಲ್ಲು. C ಅಂದ್ರೆ ಸೆಂಟಿಮೀಟರ್, G ಅಂದ್ರೆ ಗ್ರಾಮು, S ಅಂದ್ರೆ ಸೆಕೆಂಡ್. ಅದೇ ರೀತಿ FPS ಸಿಸ್ಟಮ್ ಅಲ್ಲಿ F ಅಂದ್ರೆ ಫೀಟು, P ಅಂದ್ರೆ ಪೌಂಡ್, S ಅಂದ್ರೆ ಸೆಕೆಂಡ್. MKS ಸಿಸ್ಟಮ್ ಅಲ್ಲಿ M ಅಂತಂದ್ರೆ ಮೀಟರು, K ಅಂದ್ರೆ ಕಿಲೋಗ್ರಾಮು, S ಅಂತಂದ್ರೆ ಸೆಕೆಂಡ್. ಆಯ್ತಾ? ನೋಡಿ, ಇದರಲ್ಲಿ ಲೆಂತ್ ಅನ್ನು ಹೇಳೋದಕ್ಕೆ, ಉದ್ದವನ್ನು ಹೇಳೋದಕ್ಕೆ ಸೆಂಟಿಮೀಟರ್ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಉದ್ದವನ್ನು ಹೇಳೋದಕ್ಕೆ ಫೀಟ್ ಅನ್ನು ಯೂಸ್ ಮಾಡಿದ್ದಾರೆ. ಇದರಲ್ಲಿ ಉದ್ದವನ್ನು ಹೇಳೋದಕ್ಕೆ ಮೀಟರ್ ಅನ್ನು ಯೂಸ್ ಮಾಡಿದ್ದಾರೆ. ಅದೇ ರೀತಿ ದ್ರವ್ಯ ರಾಶಿ ಹೇಳೋದಕ್ಕೆ, ಮಾಸ್ ಅನ್ನು ಹೇಳೋದಕ್ಕೆ ಇಲ್ಲಿ ಗ್ರಾಮ್ ನಲ್ಲಿ ಹೇಳ್ತಾರೆ CGS ಸಿಸ್ಟಮ್ ನಲ್ಲಿ. FPS ಸಿಸ್ಟಮ್ ನಲ್ಲಿ ಪೌಂಡ್ ನಲ್ಲಿ ಹೇಳ್ತಾರೆ. MKS ಸಿಸ್ಟಮ್ ನಲ್ಲಿ ಕಿಲೋಗ್ರಾಮ್ ನಲ್ಲಿ ಹೇಳ್ತಾರೆ. ಮತ್ತೆ ಈ ಮೂರೂ ಸಿಸ್ಟಮ್ ಆಫ್ ಯೂನಿಟ್ಸ್ ನಲ್ಲಿಯೂ ಕಾಮನ್ ಆಗಿ ಟೈಮ್ ಅನ್ನು ಹೇಳೋದಕ್ಕೆ, ಕಾಲವನ್ನು ಹೇಳೋದಕ್ಕೆ ಸೆಕೆಂಡ್ ಅನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಆಯ್ತಾ? ಇದರಲ್ಲೂ ಸೆಕೆಂಡ್, ಇದರಲ್ಲೂ ಸೆಕೆಂಡ್, ಇದರಲ್ಲೂ ಸೆಕೆಂಡ್. 7 ಫಂಡಮೆಂಟಲ್ ಕ್ವಾಂಟಿಟಿಗಳು ಇರ್ತವೆ ಅಂತ ಹೇಳಿದ್ದೆ. ಬಟ್ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಏನು ಹೇಳಿಲ್ಲಾಗಿದೆ ನಾನು ಹಳೆ ವಿಡಿಯೋದಲ್ಲಿ. ಬಟ್ ಇವತ್ತು ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ. ಆ 7 ಫಂಡಮೆಂಟಲ್ ಕ್ವಾಂಟಿಟಿಗಳು ಯಾವುದು ಅಂದ್ರೆ, ಇಲ್ಲಿ ಬರ್ತಿದ್ದೀನಲ್ವಾ, ಇವು ಫಂಡಮೆಂಟಲ್ ಕ್ವಾಂಟಿಟಿಗಳು. 7 ಫಂಡಮೆಂಟಲ್ ಕ್ವಾಂಟಿಟಿಗಳು ನಿಮ್ಮ PUC ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ನಿಮ್ಮ ಕಾಲೇಜಲ್ಲಿ ಮಾಡುವ ಎಕ್ಸಾಮ್ ಅಲ್ಲಿ. ಹೌ ಮೆನಿ ಫಂಡಮೆಂಟಲ್ ಕ್ವಾಂಟಿಟೀಸ್ ಆರ್ ದೇರ್? 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಆರ್ ದೇರ್. ಕರೆಕ್ಟ್. 7 ಫಂಡಮೆಂಟಲ್ ಕ್ವಾಂಟಿಟಿಗಳು ಅಂತ ಕೇಳ್ತಾರೆ. ಅದಾದ್ಮೇಲೆ ಆ 7 ಫಂಡಮೆಂಟಲ್ ಕ್ವಾಂಟಿಟಿಗಳು ಯಾವ್ಯಾವುದು ಅಂತ ಕೇಳ್ತಾರೆ. ಯಾವ್ಯಾವುದು ಹೇಳ್ಬೇಕು ನೀವು? ಲೆಂತು, ಮಾಸು, ಟೈಮು, ಎಲೆಕ್ಟ್ರಿಕ್ ಕರೆಂಟು, ಥರ್ಮೋಡೈನಮಿಕ್ ಟೆಂಪರೇಚರು, ಅಮೌಂಟ್ ಆಫ್ ಸಬ್ಸ್ಟೆನ್ಸು, ಲ್ಯೂಮಿನಸ್ ಇಂಟೆನ್ಸಿಟಿ. ಲೆಂತ್ ಅಂದ್ರೆ ಏನು ನಿಮ್ಗೆಲ್ರಿಗೂ ಗೊತ್ತು. ಲೆಂತ್ನ SI ಯೂನಿಟ್ ಅಂತ ಹೇಳ್ಬಿಡಮ್ಮ. SI ಯೂನಿಟ್ ಏನು? ಉದ್ದದ SI ಮಾನ ಏನು? ಮೀಟರ್. ದೊಡ್ಡದಾಗಿ ಹೇಳು, ಯಾಕೆ ತಪ್ಪು ಹೇಳ್ತೀಯಾ? ಮೀಟರ್. ಆಮೇಲೆ ಮಾಸ್ ಅಂದ್ರೆ ದ್ರವ್ಯರಾಶಿ. ದ್ರವ್ಯರಾಶಿ SI ಮಾನ ಪೌಂಡ್ SI ಮಾನ ಅಲ್ಲ, ದ್ರವ್ಯರಾಶಿದಲ್ಲ. ದೊಡ್ಡದಾಗಿ ಹೇಳು, ತಪ್ಪಾದ್ರೆ ತಪ್ಪು ಹೇಳು. ಗ್ರಾಮ್ ಅಲ್ಲ, ದ್ರವ್ಯರಾಶಿದು. ಈಗ ನೋಡು, ಲೆಂತ್ ಅನ್ನು ಮೀಟರ್ ಹೇಳಿದ್ರು, ಅದ್ರ ದ್ರವ್ಯರಾಶಿದ್ ಮಾತ್ರ ಕಿಲೋಗ್ರಾಮ್ನಲ್ಲಿ ಹೇಳ್ತಾರೆ. ಬರೇ ಗ್ರಾಮ್ನಲ್ಲಿ ಹೇಳಲ್ಲ. ಲೆಂತ್ ಅನ್ನು ಬರೇ ಮೀಟರ್ನಲ್ಲಿ ಹೇಳಿದ್ರು. ಮುಂದೆ ಯಾವ್ಯಾವ್ದನ್ನ ತಗೊಳ್ತೀವೋ ಎಲ್ಲಾದ್ರೂ SI ಯೂನಿಟ್ ಕೂಡ ಬರೇ ಅದ್ರಲ್ಲೇ ಇರ್ತದೆ. ಆದ್ರೆ ಮಾಸ್ ಮಾತ್ರ ಬರೇ ಗ್ರಾಮಲ್ಲಿ ಹೇಳಲ್ಲ, ಕಿಲೋಗ್ರಾಮಲ್ಲಿ ಹೇಳ್ತಾರೆ. ಆಯ್ತಾ? ಇದೊಂದು ನೆನಪಿರ್ಲಿ. ಟೈಮ್ನ SI ಮಾನ ಸೆಕೆಂಡ್. ವೆರಿ ಗುಡ್. ಕರೆಂಟ್ನ SI ಮಾನ 10ನೇ ತಿಳ್ಕಲ್ತದ್ದು. ದೊಡ್ಡದಾಗಿ ಹೇಳು. ಆಂಪಿಯರ್. ಕರೆಕ್ಟ್. ಯಾವ್ದ್ರಿಂದ ಡಿನೋಟ್ ಮಾಡ್ತಾರೆ? ಏನಿಂದ ಡಿನೋಟ್ ಮಾಡ್ತಾರೆ. ನೆಕ್ಸ್ಟ್, ಟೆಂಪರೇಚರ್. ತಾಪದ SI ಮಾನ ಗೊತ್ತಿಲ್ವಾ? ಟೆಂಪರೇಚರ್ನ SI ಯೂನಿಟ್ ಕೆಲ್ವಿನ್. K ನಿಂದ ಬರೀತಾರೆ. ಇದು ಕೂಡ ಕ್ಯಾಪಿಟಲ್ K. ಯಾಕೆ ಆಂಪಿಯರ್ ಮತ್ತೆ K ಅನ್ನ ಕ್ಯಾಪಿಟಲ್ ನಲ್ಲಿ ಬರೀತಾರೆ? ಯಾಕಂದ್ರೆ ಆಂಪಿಯರ್ ಅನ್ನೋದು ಕೂಡ ಒಬ್ಬ ವಿಜ್ಞಾನಿ ಹೆಸರು, ಕೆಲ್ವಿನ್ ಅನ್ನೋದು ಕೂಡ ಒಬ್ಬ ವಿಜ್ಞಾನಿ ಹೆಸರು. ಸೊ ಅವರಿಗೆ ಗೌರವಾರ್ಥವಾಗಿ A ಮತ್ತೆ K ಅನ್ನ ಕ್ಯಾಪಿಟಲ್ ನಿಂದ ಬರೀತಾರೆ. ನೆಕ್ಸ್ಟ್ ನೋಡಿ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತಂದ್ರೆ, ಈ ಸಬ್ಸ್ಟೆನ್ಸ್ ಅಂದ್ರೆ ವಸ್ತುಗಳ ಸಂಖ್ಯೆ. ಆಯ್ತಾ? ಚಿಕ್ಕ ವಸ್ತುಗಳ ಸಂಖ್ಯೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಯಾವ್ದು ಚಿಕ್ಕ ವಸ್ತುಗಳು? ಆಟಮ್ಸು, ಇಲೆಕ್ಟ್ರಾನ್ಸು, ಇನ್ನೇನು ಅಯಾನ್ಸು, ಪ್ರೋಟಾನ್ಸು, ಇವೆಲ್ಲ ತುಂಬಾ ಚಿಕ್ಕ ವಸ್ತುಗಳು ಮತ್ತು ರಾಶಿ ಸಂಖ್ಯೆಯಲ್ಲಿ ಇರ್ತವೆ. ಸೊ ಅವನ್ನ ಮೋಲ್ಗಳಲ್ಲಿ ಹೇಳ್ತಾರೆ. ಯಾವ್ದ್ರಲ್ಲಿ ಹೇಳ್ತಾರೆ? ಮೋಲ್ಗಳಲ್ಲಿ ಹೇಳ್ತಾರೆ. MOL ಇದರ ಸಿಂಬಲ್, MOL. ಆಯ್ತಾ? ಏನಿದು ಮೋಲು? ನಿಮ್ಗೆ ಇದನ್ನ ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡಿಸೋದಾದ್ರೆ, ಈಗ ನಿಮ್ಗೆ ಮೊಟ್ಟೆ ತಗೊಂಡ್ಬರ್ಲಿಕ್ಕೆ ಕಳ್ಸಿದ್ರು ಅಂತ ಇಟ್ಕೊಳ್ಳಿ, ಅಥವಾ ಮಾವಿನ ಹಣ್ಣು ತಗೊಂಡ್ಬರ್ಲಿಕ್ಕೆ ಕಳ್ಸಿದ್ರು. ಏನ್ ಹೇಳಿ ಕಳಿಸ್ತಾರೆ? 1 ಡಜನ್ ಮೊಟ್ಟೆ ತಗೋಬಾಗೋ ಅಂತಾರೆ. 1 ಡಜನ್ ಅಂದ್ರೆ ಏನರ್ಥ? 1 ಡಜನ್ ಅಂದ್ರೆ ಎಷ್ಟು? 12. ಹೌದಾ? 1 ಡಜನ್ ಅಂದ್ರೆ 12. ಅದೇ ರೀತಿಲಿ ಡಜನ್ ಅನ್ನ ನಾವು 12 ಇದ್ದಾಗ ಬರೀ 12ರ ಗುಂಪಿಗೆ ನಾವು ಡಜನ್ ಅಂತ ಕರಿತೇವೆ. ಅದೇ ರೀತಿಲಿ ಮೋಲ್ ಅಂದ್ರೆ ಎಷ್ಟು ಗೊತ್ತಾ? ಮೋಲ್ ಅಂದ್ರೆ
6.02 ಇಂಟು 10^23 ಆಯ್ತಾ. ಇಷ್ಟು. ನೆಕ್ಸ್ಟ್ ನೋಡಿ ಲ್ಯೂಮಿನಸ್ ಇಂಟೆನ್ಸಿಟಿ. ಹೌದಾ, ಲ್ಯೂಮಿನಸ್ ಇಂಟೆನ್ಸಿಟಿ ಅಂತಂದ್ರೇನು? ಲೈಟ್, ಬೆಳಕಿನ ಪ್ರಕಾಶ. ಆಯ್ತಾ, ಬೆಳಕಿನ ಪ್ರಕಾಶ, ಲೈಟ್ ಎಷ್ಟು ಬ್ರೈಟ್ ಆಗಿ ಉರಿತಿದೆ ಅನ್ನೋದ್ರನ್ನ ಲ್ಯೂಮಿನಸ್ ಇಂಟೆನ್ಸಿಟಿಲಿ ಹೇಳ್ತಾರೆ. ಇದರ SI ಯೂನಿಟ್ ಕ್ಯಾಂಡಲ್. ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರಲ್ಲ, CD ಇಂದ ಡಿನೋಟ್ ಮಾಡ್ತಾರೆ. ಆಯ್ತಾ, ಇದರ SI ಯೂನಿಟ್ ಕ್ಯಾಂಡಲ್. ಈ 7 ಫಂಡಮೆಂಟಲ್ ಕ್ವಾಂಟಿಟಿಗಳಾಯ್ತಾ. ಇದ್ರ ಹೊರತಾಗಿ 2 ಕ್ವಾಂಟಿಟಿಗಳನ್ನ ನೀವು ಎಕ್ಸ್ಟ್ರಾ ಕಲಿತೀರಾ. ಆಯ್ತಾ, ಫಂಡಮೆಂಟಲ್ ಕ್ವಾಂಟಿಟಿಗಳು ಇವು 7. ಆಯ್ತಾ, ಇವುಗಳನ್ನು ಬಿಟ್ಟು 2 ಎಕ್ಸ್ಟ್ರಾ ಕಲಿತಿದ್ದೀರಾ ನೀವು. ಆಯ್ತಾ, ಯಾವ್ದವು 2 ಅಂದ್ರೆ, ಒಂದೇದು ಪ್ಲೇನ್ ಆಂಗಲ್, ಇನ್ನೊಂದು ಸಾಲಿಡ್ ಆಂಗಲ್. ಪ್ಲೇನ್ ಆಂಗಲ್ ಅಂತಂದ್ರೇನು? ಇಲ್ಲಿ ನೋಡಿ, ಇಲ್ಲಿ ಒಂದು ಆಂಗಲ್ ಕ್ರಿಯೇಟ್ ಆಗಿದೆ. ಇದು ನಂದು ಒಂದು ಸರ್ಕಲ್ ಉಂಟು. ಈ ಸರ್ಕಲ್ ಇದೊಂದು ರೇಡಿಯಸ್, ಇದೊಂದು ರೇಡಿಯಸ್. ಈ 2 ರೇಡಿಯಸ್ಗಳ ನಡುವೆ ಒಂದು ಆಂಗಲ್ ಕ್ರಿಯೇಟ್ ಆಗಿದೆ. ಇದಕ್ಕೆ ನಾವು ಪ್ಲೇನ್ ಆಂಗಲ್ ಅಂತ ಕರಿತೀವಿ. ಹೌದಾ, ಪ್ಲೇನ್ ನಲ್ಲಿದೆ ಇದು. ಸೊ ಇದು ಪ್ಲೇನ್ ಆಂಗಲ್. ಈ ಆಂಗಲ್ ಅನ್ನು ಯಾವ್ದ್ರಲ್ಲಿ ಹೇಳ್ತಿದ್ದೆ ಪುಟ? ಡಿಗ್ರಿಯಲ್ಲಿ ಹೇಳ್ತಿದ್ದೆ. ಹೌದಾ, ಆದ್ರೆ ನನ್ನ ನಂಬಿ ನೀವು ಆಂಗಲ್ ಅನ್ನ ಇಷ್ಟು ದಿನ ಡಿಗ್ರಿಯಲ್ಲೇ ಹೇಳ್ತಾ ಬಂದಿರಬಹುದು. ಆದ್ರೆ ಆಂಗಲ್ನ SI ಯೂನಿಟ್ ಡಿಗ್ರಿ ಅಲ್ಲ. ಹಾಗಾದ್ರೆ ಏನು ಆಂಗಲ್ನ SI ಯೂನಿಟ್? ಆಂಗಲ್ನ SI ಯೂನಿಟ್ ರೇಡಿಯನ್, RAD ಇಂದ ಅದನ್ನು ಡಿನೋಟ್ ಮಾಡ್ತಾರೆ. ಈಗ ಈ ರೀತಿ ಒಂದು ಸರ್ಕಲ್ ಇದೆ, ಇದರ ರೇಡಿಯಸ್ಸು, ಅದನ್ನ R ಅಂತ ಕರ್ಕೊಂಡಿದ್ದೇನೆ. ಇಲ್ಲಿ ಆಂಗಲ್ ಕ್ರಿಯೇಟ್ ಆಗ್ತಾ ಇದೆ ಅಲ್ವಾ, ಈ ಆಂಗಲ್ ಅನ್ನ ನಾನು dθ ಅಂತ ಕರ್ಕೊಂಡಿದ್ದೇನೆ. ಹಾಗೆ ಈ 2 ರೇಡಿಯಸ್ಗಳಿಂದಾಗಿ ಇಲ್ಲಿ ಒಂದು ಆರ್ಕ್ ಕ್ರಿಯೇಟ್ ಆಗಿದೆಯಲ್ವಾ, ಇಲ್ಲಿ ಒಂದು ಕಂಸ ಕ್ರಿಯೇಟ್ ಆಗಿದೆಯಲ್ವಾ, ಇದರ ಉದ್ದವನ್ನ, ಈ ಕಂಸದ ಲೆಂತ್ ಅನ್ನ ನಾನು DS ಅಂತ ಕರ್ಕೊಂಡಿದ್ದೇನೆ. ಈಗ ಈ ಆಂಗಲ್ಗೆ ಒಂದು ಫಾರ್ಮ್ಯುಲಾ ಇದೆ, ಆ ಫಾರ್ಮ್ಯುಲಾವನ್ನು ಬರೀತೇನೆ. dθ, ಆಂಗಲ್ ಅಂದ್ರೆ dθ. ಹೌದಾ, dθ ಇಸ್ ಈಕ್ವಲ್ ಟು ಈ ಕಂಸದ ಉದ್ದ ಅಂದ್ರೆ ಆರ್ಕ್ನ ಲೆಂತ್ ಅಂದ್ರೆ ಏನಿದೆ ಇಲ್ಲಿ, DS ಡಿವೈಡೆಡ್ ಬೈ ರೇಡಿಯಸ್. ಓಕೆ, ಈಗ ಈ ರೀತಿ ನಿಮ್ಗೆ ಆಂಗಲ್ ಸಿಗತ್ತಲ್ವಾ, ಆಂಗಲ್ ಅನ್ನು ನೀವು ಯಾವ್ದ್ರಲ್ಲಿ ಹೇಳಬೇಕು? ರೇಡಿಯನ್ ನಲ್ಲಿನೇ ಹೇಳಬೇಕು. ಓಕೆ, ಅದೇ ರೀತಿ ನಾವೀಗ ಸಾಲಿಡ್ ಆಂಗಲ್ ನೋಡುವ. ಇದಾಯ್ತು 2D ಆಂಗಲ್. ಹೌದಾ, ಸಾಲಿಡ್ ಆಂಗಲ್ ಅಂದ್ರೆ ಹೆಂಗಿರ್ಬೋದು? ಸಾಲಿಡ್ ಆಂಗಲ್ 3D ಆಂಗಲ್ ಆಗಿರುತ್ತೆ. ಕೋನ್ ಐಸ್ ಕ್ರೀಮ್ ಎಲ್ಲ ತಿಂದಿರ್ತೀರಾ. ಕೋನ್ ಐಸ್ ಕ್ರೀಮ್ ತಿನ್ಬೇಕಾದ್ರೆ ಒಂದು ಆಂಗಲ್ ಕ್ರಿಯೇಟ್ ಆಗಿರುತ್ತಲ್ವ, ಈ ಆಂಗಲ್. ಇದು ಸಾಲಿಡ್ ಆಂಗಲ್. 3D ಆಂಗಲ್ ತಾನೇ ಇದು? 3Dನ 2Dನ? 3D ಆಂಗಲ್ ಇದು. ಸೊ ಈ 3D ಆಂಗಲ್ ಇದನ್ನ ಯಾವ್ದ್ರಲ್ಲಿ ಹೇಳ್ತಾರೆ ಅಂತಂದ್ರೆ ಸ್ಟೆರೇಡಿಯನ್ ನಲ್ಲಿ ಹೇಳ್ತಾರೆ. ಅವನ್ನೆಲ್ಲ ನೋಡುವ. ಸ್ಟೆರೇಡಿಯನ್ ನಲ್ಲಿ ಹೇಳ್ತಾರೆ. ಈಗ ಈ 3D ಆಂಗಲ್ಗಳಿಗೆ ಮತ್ತೊಂದು ಎಕ್ಸಾಂಪಲ್, ಒಳ್ಳೆ ಎಕ್ಸಾಂಪಲ್. ಈಗ ಒಂದು ಸ್ವಲ್ಪ ಧೂಳಿದೆ ಅಂತ ಇಟ್ಕೊಳ್ಳಿ, ಅಥವಾ ಹೊಗೆ ಇದೆ ಅಂತ ಇಟ್ಕೊಳ್ಳಿ. ನೀವು ಟಾರ್ಚ್ ಲೈಟ್ ಅನ್ನು ಆನ್ ಮಾಡಿದ್ರಿ, ಆವಾಗ ಟಾರ್ಚ್ ಲೈಟ್ ಹೇಗೆ ಹರಡುತ್ತೆ? ಈ ರೀತಿಯಾಗಿ ಹರಡುತ್ತೆ. ಹೌದಾ, ಅದು ಒಂದು 3D ಆಂಗಲ್, ಒಳ್ಳೆ ಎಕ್ಸಾಂಪಲ್. ಅದಾದ್ಮೇಲೆ ಬರ್ತ್ಡೇ ಕ್ಯಾಪ್ ಇರುತ್ತೆ, ತಲೆ ಮೇಲೆ ಹಾಕೋತಿರಲ್ವಾ, ಚೂಪಿರೋದು, ಆ ಕ್ಯಾಪ್ನಲ್ಲಿ ಆಗಿರುವಂಥ ಆಂಗಲ್ 3Dನ 2Dನ? ಅದು 3D ಆಂಗಲ್. ಸೊ ಅದನ್ನು ನಾವು ಸ್ಟೆರೇಡಿಯನ್ ನಲ್ಲಿ ಹೇಳ್ತೇವೆ. ಆಯ್ತಾ, ಯಾವ್ದ್ರಲ್ಲಿ ಹೇಳ್ತೇವೆ? ಸ್ಟೆರೇಡಿಯನ್ ನಲ್ಲಿ ಹೇಳ್ತೇವೆ. ಈ 3D ಆಂಗಲ್, ಇಲ್ಲಿ ನೋಡಿ ಒಂದು ಕೋನ್ ಇದೆ ನಮ್ದು, ಬರ್ತ್ಡೇ ಕ್ಯಾಪ್ ಅಂತ ಇಟ್ಕೊಳ್ಳಿ. ಈ ಕೋನ್ ನಲ್ಲಿ ಈ ಆಂಗಲ್ ಇದೆಯಲ್ವಾ, ಇಲ್ಲಿ ಒಂದು ಆಂಗಲ್ ಕ್ರಿಯೇಟ್ ಆಗ್ತಾ ಇದೆ. ಹೌದಾ ಇಲ್ಲ? 3D ಆಂಗಲ್ ಕ್ರಿಯೇಟ್ ಆಗ್ತಾ ಇದೆ. ಬೋರ್ಡ್ ಮೇಲೆ ಬಿಡಿಸೋದು ಡಿಫಿಕಲ್ಟು. 3D ಆಂಗಲ್ ಕ್ರಿಯೇಟ್ ಆಗ್ತಾ ಇದೆ. ಇದನ್ನ ನಾನು dω ಅಂತ ಕರ್ಕೋತೇನೆ. ಆಯ್ತಾ, ಹಾಗೆ ಈ ಲೆಂತ್ ಅನ್ನ, ಇದು ಆಕ್ಚುಲಿ ರೇಡಿಯಸ್ ಅಲ್ಲ. ರೇಡಿಯಸ್ ನೀವು 10th ಅಲ್ಲಿ ಇದನ್ನ ರೇಡಿಯಸ್ ಅಂತ ಕಲ್ತಿದ್ರಿ. ಹೌದಾ, ಬಟ್ ಇದನ್ನ ಇಲ್ಲಿ R ಅಂತ ಕರೆದಿದ್ದಾರೆ. ನಿಮ್ ಬುಕ್ ನಲ್ಲಿ ಅದೇ ರೀತಿ ಕರ್ತಿದ್ದಾರೆ. ಸೊ ನಾವು ಹಾಗೆ ಕರ್ಕೊಳ್ಳೋಣ. ಆಯ್ತಾ, ಮತ್ತೆ ಈ ಕೆಳಗಡೆ ಒಂದು ಏರಿಯಾ ಕ್ರಿಯೇಟ್ ಆಗ್ತಿದೆಯಲ್ವಾ, ಈ ಏರಿಯಾ ಕೆಳಗಡೆ ಒಂದು ಏರಿಯಾ ಕ್ರಿಯೇಟ್ ಆಗ್ತಿದೆ, ಕಾಣ್ತಾ ಇದೆಯಾ? ಈ ಏರಿಯಾವನ್ನ ನಾವು dA ಅಂತ ಕರ್ಕೊಳ್ಳೋಣ. ಓಕೆ, ಈಗ ಸಾಲಿಡ್ ಆಂಗಲ್ ನ ಕಂಡು ಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಇದೆ. ಸಾಲಿಡ್ ಆಂಗಲ್ ಅಂದ್ರೆ dω ಇಸ್ ಈಕ್ವಲ್ ಟು ಈ ಏರಿಯಾ ಕ್ರಿಯೇಟ್ ಆಗಿದೆಯಲ್ವಾ, ಏರಿಯಾ ಏನಿದೆ? dA ಇದೆ. ಸೊ dA ಡಿವೈಡೆಡ್ ಬೈ ಈ ಲೆಂತ್. ಓಕೆ, ಲೆಂತ್ ಎಷ್ಟಿದೆ? R ಇದೆ, R ನ ಸ್ಕ್ವೇರ್. ಓಕೆ, ಇದು ನಿಮ್ಮ ಸಾಲಿಡ್ ಆಂಗಲ್ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ, ಇದು ನಿಮ್ಮ ಪ್ಲೇನ್ ಆಂಗಲ್ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ. ಇದರ SI ಯೂನಿಟ್ ಏನು? ರೇಡಿಯನ್. ಇದರ SI ಯೂನಿಟ್ ಏನು? ಸ್ಟೆರೇಡಿಯನ್. ಓಕೆ, ಈ ರೇಡಿಯನ್ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳೋಣ. ಆಯ್ತಾ, ಈಗ ರೇಡಿಯನ್ ಅಂದ್ರೆ ನಿಮ್ಗೆ ಏನು ಗೊತ್ತು? ಆಂಗಲ್ ಅನ್ನ ನಾವು ಡಿಗ್ರಿನಲ್ಲೂ ಹೇಳ್ಬೋದು, ಅದೇ ರೀತಿಯಲ್ಲಿ ರೇಡಿಯನ್ ನಲ್ಲೂ ಹೇಳ್ಬೋದು ಅನ್ನೋದು ನಿಮ್ಗೆ ಗೊತ್ತು. ರೇಡಿಯನ್ ಅನ್ನೋದು ಆಂಗಲ್ನ SI ಯೂನಿಟ್. ಈಗ ಉದ್ದವನ್ನ ತಗೊಳ್ಳಿ, ಮೀಟರ್ನಲ್ಲೂ ಹೇಳ್ಬೋದು, ಕಿಲೋಮೀಟರ್ನಲ್ಲೂ ಹೇಳ್ಬೋದು, ಇನ್ಯಾವುದ್ರಲ್ಲೂ ಹೇಳ್ಬೋದು. ಆದ್ರೆ ನಿಮ್ಗೆ ಸಪೋಸ್ ಎಲ್ಲೋ ಕೇಳಿದ್ರಪ್ಪ 15 ಕಿಲೋಮೀಟರ್ ಅಂತಂದ್ರೆ ಎಷ್ಟು ಮೀಟರ್ ಅಂತ ಕೇಳಿದ್ರಪ್ಪ, ನೀವೇನ್ ಮಾಡ್ತೀರಾ? ಥಟ್ ಅಂತ 15 ಕಿಲೋಮೀಟರ್ ಅಂತಂದ್ರೆ 15,000 ಮೀಟರ್ ಅಂತ ಹೇಳ್ಬಿಡ್ತೀರಾ. ಹೌದಾ, ಈಸಿಯಾಗಿ ಹೇಳ್ಬಿಡ್ತೀರಾ. ಅಂದ್ರೆ ನಿಮ್ಗೆ ಕಿಲೋಮೀಟರ್ ನಲ್ಲಿ ಕೊಟ್ಟಿರೋದನ್ನ ಮೀಟರ್ಗೆ ಕನ್ವರ್ಟ್ ಮಾಡೋದಕ್ಕೆ, ಕಿಲೋಮೀಟರ್ ನಲ್ಲಿ ಹೇಳಿರೋದನ್ನ ನೀವು ಮೀಟರ್ ನಲ್ಲಿ ಹೇಳೋದಕ್ಕೆ ನೀವು ಯಾವುದೋ ಒಂದು ಬೇಸಿಕ್ ನಾಲೆಜ್ ಅನ್ನ ಇಲ್ಲಿ ಅಪ್ಲೈ ಮಾಡಿದಿರಾ. ಏನ್ ಅಪ್ಲೈ ಮಾಡಿದಿರಾ? 1 ಕಿಲೋಮೀಟರ್ ಅಂತಂದ್ರೆ
1,000 ಮೀಟರ್ ಅನ್ನೋದು ನಿಮಗೆ ಗೊತ್ತು. 1 ಕಿಲೋಮೀಟರ್ ಅಂತಂದ್ರೆ ಎಷ್ಟು ಮೀಟರ್ ಅನ್ನೋದು ನಿಮಗೆ ಗೊತ್ತು. ಹೀಗಾಗಿ ನೀವು ಕಿಲೋಮೀಟರ್ ಅಲ್ಲಿ ಕೊಟ್ಟಿರೋದನ್ನ ಮೀಟರ್ನಲ್ಲಿ ಈಸಿಯಾಗಿ ಹೇಳ್ಬಿಡ್ತೀರಾ. ಹೌದಾ? ಅದೇ ರೀತಿಲಿ ಆಂಗಲ್ ಅನ್ನ ಡಿಗ್ರಿನಲ್ಲೂ ಹೇಳ್ಬೋದು, ರೇಡಿಯನ್ನಲ್ಲೂ ಹೇಳ್ಬೋದು. ಒಂದು 60 ಡಿಗ್ರಿ ಆಂಗಲ್ ಇದೆಯಪ್ಪ, ನೀವು 60 ಡಿಗ್ರಿ ಆಂಗಲ್ ಅನ್ನ ರೇಡಿಯನ್ನಲ್ಲಿ ಹೇಳಿ ಅಂತಂದ್ರೆ ಏನ್ ಮಾಡ್ತೀರಾ? ಆವಾಗ ನಿಮಗೆ ಒಂದು ವಿಷಯ ಗೊತ್ತಿರಬೇಕು. ಏನ್ ಗೊತ್ತಿರಬೇಕು? 1 ಡಿಗ್ರಿ ಅಂತಂದ್ರೆ ಎಷ್ಟು ರೇಡಿಯನ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಹೌದಾ? ಸೊ ಅದನ್ನ ಈಗ ನಾನು ನಿಮ್ಗೆ ಹೇಳ್ತೇನೆ. ಬರೀ ಹೇಳ್ಬಿಡೋದಿಲ್ಲ 1 ಡಿಗ್ರಿ ಅಂತಂದ್ರೆ ಎಷ್ಟು ರೇಡಿಯನ್ ಅಂತ ಹೇಳ್ಬಿಡೋದಿಲ್ಲ, ಅದನ್ನ ನಿಮ್ಗೆ ಅರ್ಥ ಮಾಡಿಸ್ತೇನೆ. ಓಕೆ, ಅದು ನಿಮ್ಮ ಹಾರ್ಟ್ ಅಲ್ಲಿ ಕೂತು ಬಿಡಬೇಕು, ಅಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತೇನೆ. ಆಯ್ತಾ? ಈಗ ಇಲ್ಲಿ ನೋಡಿ, ರೇಡಿಯನ್ ನಲ್ಲಿ ಹೇಳೋದಕ್ಕೆ ನಮ್ಗೆ ಏನ್ ಫಾರ್ಮುಲಾ ಇದೆ? DS/R ಅನ್ನುವಂತ ಫಾರ್ಮುಲಾ ಇದೆ. ಆಯ್ತಾ? ಈಗ ಇಲ್ಲಿ ಏನಿದೆಯಲ್ವಾ, ಇದಿಷ್ಟು ಪಾರ್ಟ್ ಅನ್ನ ನಾನು ಸಪರೇಟ್ ಆಗಿ ಇಲ್ಲಿ ಬಿಡಿಸ್ಕೋತೇನೆ. ಓಕೆನಾ? ಇವಿಷ್ಟು ಪಾರ್ಟ್ ಅನ್ನ ಸಪರೇಟ್ ಆಗಿ ಇಲ್ಲಿ ಬಿಡಿಸ್ಕೋತೇನೆ. ನೋಡಿ, ರೇಡಿಯಸ್, ಇದು ಒಂದು ರೇಡಿಯಸ್, ಈ ರೇಡಿಯಸ್ ಮೇಲೆ ಇನ್ನೊಂದು ರೇಡಿಯಸ್ ಇತ್ತು. ಹೌದಾ? ಈ ರೇಡಿಯಸ್ ಮೇಲೆ ಇನ್ನೊಂದು ರೇಡಿಯಸ್ ಇತ್ತು. ಆ ರೇಡಿಯಸ್ ತಿರುಗ್ತಾ 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 ಇಷ್ಟಕ್ಕೆ ಬಂದ್ಬಿಡ್ತು. ಹೌದಾ? ಇಲ್ಲಿ ಒಂದು ರೇಡಿಯಸ್ ಇತ್ತು, ಈ ರೇಡಿಯಸ್ ತಿರುಗ್ತಾ 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 ಇದೇ ರೇಡಿಯಸ್ ಇಲ್ಲಿಗೆ ಬಂದ್ಬಿಡ್ತು. ಒಪ್ಕೋತೀರಾ? ಇದು ರೇಡಿಯಸ್ ಅಂತಂದ್ರೆ ಇದ್ರ ಇದು ಎಷ್ಟು ಸೈಜ್ ಇದೆಯೋ ಅಷ್ಟೇ ಸೈಜ್ ಇದು ಇರುತ್ತೆ, ಅಷ್ಟೇ ಉದ್ದ ಇದು ಇರುತ್ತೆ. ಹೌದಾ? ಈಗ ಇಲ್ಲಿಂದ ಇಲ್ಲಿ ತಿರುಗ್ತು ಅಂತಂದ್ರೆ ಆಂಗಲ್ ಅದು ಎಷ್ಟು ಕ್ರಿಯೇಟ್ ಮಾಡ್ತು? d θ ಅನ್ನೋ ಆಂಗಲ್ ಅನ್ನ ಕ್ರಿಯೇಟ್ ಮಾಡ್ತು. ಹೌದಾ? ಇಲ್ಲಿಂದ ಇಷ್ಟು ತಿರುಗೋದಕ್ಕೆ d θ ಅನ್ನುವಂತ ಆಂಗಲ್ ಕ್ರಿಯೇಟ್ ಮಾಡಿದೆ. ಅಷ್ಟೇ ಅಲ್ಲ, ಇಲ್ಲಿಂದ ಇಲ್ಲಿ ತಿರುಗಬೇಕಾದ್ರೆ ಅದು ಒಂದು ಆರ್ಕ್ ಅನ್ನ ಕೂಡ ಕ್ರಿಯೇಟ್ ಮಾಡಿದೆ. ಹೌದಾ? ಎಷ್ಟು ಆರ್ಕ್ ಅನ್ನು ಕ್ರಿಯೇಟ್ ಮಾಡಿತ್ತು? DS ಅನ್ನುವಷ್ಟು ಆರ್ಕ್ ಅನ್ನ ಕ್ರಿಯೇಟ್ ಮಾಡಿತ್ತು. ಹೌದಾ? ಇವೆಷ್ಟೆಲ್ಲ ನಿಮ್ಗೆ ಗೊತ್ತೇ ಇದೆ, ಅದನ್ನೇ ಮತ್ತೊಂದ್ಸಲ ಹೇಳ್ಕೊಂಡಿದ್ದೇನೆ ಅಷ್ಟೇ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಫಾರ್ಮುಲಾ, ಇಲ್ಲಿ d θ ಕಂಡುಹಿಡಿಯೋದಕ್ಕೆ ಇದು ಫಾರ್ಮುಲಾ. ಒಪ್ಕೋತೀರಾ? ಈಗ ಸಪೋಸ್ ಈ ರೇಡಿಯಸ್ ಮೇಲೆ ಇನ್ನೊಂದು ರೇಡಿಯಸ್ ಇತ್ತು ಅಂತ ಇಟ್ಕೊಳ್ಳಿ. ಆ ರೇಡಿಯಸ್ ಪೂರ್ತಿಯಾಗಿ ಒಂದು ರೌಂಡ್ ಹೊಡಿತು. ಏನಾಗಬಹುದು? ಪೂರ್ತಿಯಾಗಿ ಒಂದು ರೌಂಡ್ ಹೊಡಿತು ಅಂತಂದ್ರೆ ಈ ರೇಡಿಯಸ್ 360 ಡಿಗ್ರಿ ತಿರುಗಿದಾಗ ಆಯ್ತಾ? 360 ಡಿಗ್ರಿ ತಿರುಗತ್ತೆ. ಫುಲ್ 360 ಡಿಗ್ರಿ ತಿರುಗಿದಾಗ ಏನಾಗುತ್ತೆ ಅನ್ನೋದನ್ನ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಈ ವಿಷಯನೂ ಅರ್ಥ ಆಗೋಗುತ್ತೆ. ಆಯ್ತಾ? ಇಲ್ಲಿಂದ ಇಲ್ಲಿ ತಿರುಗಬೇಕಾದ್ರೆ ಇಷ್ಟು ಆರ್ಕ್ ಕ್ರಿಯೇಟ್ ಆಗಿತ್ತು, DS ಅನ್ನುವಷ್ಟು ಆರ್ಕ್ ಕ್ರಿಯೇಟ್ ಆಗಿತ್ತು. ಹೌದಾ? ಈಗ ಸಪೋಸ್ ಇದು ಪೂರ್ತಿಯಾಗಿ ತಿರುಗ್ತಪ್ಪ, ಆವಾಗ ಏನ್ ಕ್ರಿಯೇಟ್ ಆಗತ್ತೆ? ಇಡೀ ಸರ್ಕಲ್ಲೇ ಕ್ರಿಯೇಟ್ ಆಗತ್ತೆ. ಹೌದಾ? ಇಲ್ಲಿಂದ ಇಲ್ಲಿ ತಿರುಗಲಿಕ್ಕೆ ಇಷ್ಟು ಆರ್ಕ್ ಲೆಂತ್ ಕ್ರಿಯೇಟ್ ಆಗಿತ್ತು, ಆದ್ರೆ ಇಲ್ಲಿಂದ ಪೂರ್ತಿ 360 ಡಿಗ್ರಿ ಆಗ್ಲಿಕ್ಕೆ ಸರ್ಕಲ್ನ ಸರ್ಕಂಫರೆನ್ಸ್ ಎಷ್ಟಿತ್ತೋ ಅಷ್ಟು ಕ್ರಿಯೇಟ್ ಆಯ್ತು. ಹೌದಾ ಇಲ್ಲ? ಸರ್ಕಲ್ನ ಸರ್ಕಂಫರೆನ್ಸ್ ಅಂತಂದ್ರೆ 2πr, ಅಂದ್ರೆ ವೃತ್ತದ ಪರಿಧಿ 2πr. ಹೌದಾ? ಸೊ ನಾವೀಗ 1ನೇ ಕೇಸ್ನಲ್ಲಿ ಇಷ್ಟೇ ತಿರುಗಿತ್ತು, ಅದಕ್ಕೆ ನಾವು DS ಅಂತ ಬರ್ಕೊಂಡಿದ್ವಿ. 2ನೇ ಕೇಸಲ್ಲಿ ಪೂರ್ತಿ 360 ಡಿಗ್ರಿ ತಿರುಗ್ತು. ಸೊ DS ಜಾಗದಲ್ಲಿ ನಾವು ಏನು ಬರ್ಕೋಬೇಕಾಯ್ತು? ಇಡೀ ಸರ್ಕಲ್ನ ಸರ್ಕಂಫರೆನ್ಸ್ ಅನ್ನ ಬರ್ಕೋಬೇಕಾಯ್ತು. ಸರ್ಕಲ್ನ ಸರ್ಕಂಫರೆನ್ಸ್ ಅಷ್ಟು 2πr. ಸೊ DS ನ ಜಾಗದಲ್ಲಿ 2πr ಅನ್ನೋದನ್ನ ಬರ್ಕೋಬೇಕಾಯ್ತು. ಮೇಲ್ಗಡೆನೂ R ಇದೆ, ಕೆಳಗಡೆನೂ R ಇದೆ. ಸೊ ಆ ಎರಡು ಆರ್ಗಳು ಕ್ಯಾನ್ಸಲ್ ಆಗ್ತವೆ. 360 ಡಿಗ್ರಿ ಅಂತಂದ್ರೆ 2π ರೇಡಿಯನ್, ನೆನಪಿರ್ಲಿ. ಓಕೆನಾ? ಅರ್ಥ ಆಯ್ತಾ? ಕ್ಲಿಯರ್ ಆಗಿ ಹಾರ್ಟಿಗೆ ಹೋಗ್ಬಿಡುತ್ತಾ? ಈಗ 180 ಡಿಗ್ರಿ ಅಂದ್ರೆ ಎಷ್ಟು ಅಂತ ನೀವೇ ಹೇಳ್ಬೇಕು ನನಗೆ. ಓಕೆನಾ? 180 ಡಿಗ್ರಿ ಅಂದ್ರೆ ಎಷ್ಟಾಯ್ತು? 180 ಡಿಗ್ರಿ 360 ಡಿಗ್ರಿ ಅರ್ಧ 180 ಡಿಗ್ರಿ. ಹೌದಾ? ಇಲ್ಲಿ 2π ಇದೆ. ಸೊ 2π ಅರ್ಧ ಪೈ, 1π. ಹೌದಾ? ಸೊ ಪೈ ರೇಡಿಯನ್. 180 ಡಿಗ್ರಿ ಅಂತಂದ್ರೆ ಪೈ ರೇಡಿಯನ್ ಆಯ್ತು. ಈಗ ಸಪೋಸ್ 1 ರೇಡಿಯನ್ ಅಂತಂದ್ರೆ ಎಷ್ಟು ಡಿಗ್ರಿ ಅನ್ನೋದನ್ನ ನಾವು ನೋಡೋಣ. ಆಯ್ತಾ? ಪೈಯನ್ನ π × 1 ಅಂತ ಬರ್ಕೋಬಹುದಾ? ಹೌದು ಸರ್, ಬರ್ಕೋಬಹುದು. ಈಗ ಈ ಪೈಯನ್ನ ಈ ಕಡೆ ತಗೋ ಹೋಗ್ತೀನಿ. ಆವಾಗ ಏನಾಯ್ತು? 180 ಡಿವೈಡೆಡ್ ಬೈ ಪೈ ಅಂತಂದ್ರೆ 1 ರೇಡಿಯನ್ ಅನ್ನೋದಾಯ್ತು. ಹೌದಾ? 180 ಡಿಗ್ರಿ ಡಿವೈಡೆಡ್ ಬೈ ಪೈ ಮಾಡಿದ್ರೆ ಎಷ್ಟಾಗುತ್ತೆ? 1 ರೇಡಿಯನ್ ಅನ್ನೋದಾಗುತ್ತೆ. 1 ರೇಡಿಯನ್ ಅಂದ್ರೆ ಎಷ್ಟು? 180 ಡಿವೈಡೆಡ್ ಬೈ ಪೈ. ಓಕೆನಾ? ಇಷ್ಟು ಡಿಗ್ರಿ. 1 ರೇಡಿಯನ್ ಅಂತಂದ್ರೆ 180 ಡಿವೈಡೆಡ್ ಬೈ ಪೈ ನಷ್ಟು ಡಿಗ್ರಿ. ಇದು ಪವರ್ 0 ಅಂತ ಅರ್ಥ ಅಲ್ಲ, ಡಿಗ್ರಿ ಅನ್ನೋದನ್ನ ಡಿನೋಟ್ ಮಾಡಿದ್ದೀನಿ ಅಷ್ಟೇ. ಓಕೆನಾ? 180 ಡಿವೈಡೆಡ್ ಬೈ ಪೈ ಡಿಗ್ರಿ ಅಂತಂದ್ರೆ 1 ರೇಡಿಯನ್. ಇದು ಪವರ್ 0 ಅಲ್ಲ, ನೆನಪಿರ್ಲಿ. ಪವರ್ 0 ಅಂದ್ರೆ ಏನಾಯ್ತು? ಯಾವುದೇ ಒಂದು ಸಂಖ್ಯೆ ಪವರ್ 0 ಇದ್ರೆ ಅದು 1 ಅಂತ ಕೊಡುತ್ತೆ. ಹೌದಾ? ಎಕ್ಸ್ ಪವರ್ 0 ಅಂತಿದ್ರೆ ಅದ್ರ ವ್ಯಾಲ್ಯೂ 1. ಬಟ್ ಇದ್ರ ಪವರ್ 0 ಅಲ್ಲ, ಇದು ಜಸ್ಟ್ ಡಿಗ್ರಿ ಅನ್ನೋದನ್ನ ಡಿನೋಟ್ ಮಾಡಿದ್ದೀನಿ. ಆಯ್ತಾ? ಸೊ ಕನ್ಫ್ಯೂಸ್ ಆಗಬೇಡಿ ಇಲ್ಲಿ. ಈಗ ಅದೇ ರೀತಿ ನಾವು ಇದನ್ನೇ ನೋಡ್ಕೊಂಡು 1 ಡಿಗ್ರಿ ಅಂತಂದ್ರೆ ಎಷ್ಟು ರೇಡಿಯನ್ ಅನ್ನೋದನ್ನು ಕೂಡ ಹೇಳ್ಬೋದು. ಹೌದಾ? 180 × 1 ಅಂತ ಬರಿಬಹುದಾ? ಸೊ 1 ಡಿಗ್ರಿ ಅಂದ್ರೆ ಎಷ್ಟಾಯ್ತು? 180 ಈ ಕಡೆ ತಗೋಗಿ π/180 ಆಯ್ತು. ಓಕೆ? 1 ಡಿಗ್ರಿ ಅಂತಂದ್ರೆ π/180 ರೇಡಿಯನ್. ಹೌದಾ?
ಸೊ ಇವೆರಡು ನಿಮಗೆ ತುಂಬಾ ಗೊತ್ತಿರಬೇಕಾದಂಥ ವಿಷಯಗಳು. ಇವೆರಡನ್ನ ಪಕ್ಕದಲ್ಲಿ ಎಲ್ಲಾದರೂ ಬರೆದಿಟ್ಕೊಳ್ಳಿ, ಅಥವಾ ಇದು ಅರ್ಥನೇ ಆಗ್ಬಿಟ್ಟಿದೆ, ಒಂದು ವೇಳೆ ಮರ್ತು ಹೋಯ್ತು ಅಂತಿದ್ರೆ ಈಗ ನಾನು ಯಾವ್ದು ಲೆಕ್ಕದಲ್ಲಿ ನಿಮ್ಗೆ ಅರ್ಥ ಮಾಡಿಸಿದ್ನಲ್ಲ ಅದೇ ಲೆಕ್ಕದಲ್ಲಿ ನೀವು ಇದನ್ನ ಡಿರೈವ್ ಮಾಡ್ಬೋದು, ಮನ್ಸಿಗೆ ಬಂದಾಗ ಡಿರೈವ್ ಮಾಡ್ಬೋದು. ಓಕೆನಾ? ಈಗ ನಿಮ್ಗೆ ಒಂದು ಲೆಕ್ಕ ಕೊಡ್ತೇನೆ. 60 ಡಿಗ್ರಿ ಅಂತಂದ್ರೆ 60 ಡಿಗ್ರಿ ಅಂತಂದ್ರೆ ಎಷ್ಟು ರೇಡಿಯನ್ ಅನ್ನೋದನ್ನ ನೀವು ನನಗೆ ಹೇಳಬೇಕು. ನಿಮಗೆ ಬಂದ ಆನ್ಸರ್ ಅನ್ನ ನೀವು ಕಮೆಂಟ್ ಮಾಡಬೇಕು, ಆಯ್ತಾ? ಈಗ ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ಈ ಲೆಕ್ಕ ಮಾಡ್ಕೊಳ್ಳಿ. 60 ಡಿಗ್ರಿಯನ್ನ ರೇಡಿಯನ್ಗೆ ಕನ್ವರ್ಟ್ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮ್ಗೆ ಈಗ ಹೇಳ್ತೇನೆ, ಆಯ್ತಾ? ಈಗ 1 ಡಿಗ್ರಿ ಅಂತಂದ್ರೆ ಇಷ್ಟು ರೇಡಿಯನ್, ಹೌದಾ? ನಮಗೆ 60 ಡಿಗ್ರಿ ಅಂತ ಕೇಳಿದ್ದಾರೆ. ಸೊ ಒಂದು ಜಾಗದಲ್ಲಿ ನಾವೇನು ಬರ್ಕೋತೇವೆ, ಲೆಫ್ಟ್ ಹ್ಯಾಂಡ್ ಸೈಡ್ಗೂ ನಾವು 60 ಇಂದ ಮಲ್ಟಿಪ್ಲೈ ಮಾಡ್ಕೋತೇವೆ, ರೈಟ್ ಹ್ಯಾಂಡ್ ಸೈಡ್ಗೂ ಕೂಡ ನಾವು 60 ಇಂದ ಮಲ್ಟಿಪ್ಲೈ ಮಾಡ್ಕೋತೇವೆ, ಹೌದಾ? ಸೊ ಲೆಫ್ಟ್ ಹ್ಯಾಂಡ್ ಸೈಡ್ಗೆ 60 ಇಂದ ಮಲ್ಟಿಪ್ಲೈ ಮಾಡಿದ್ವಿ, 60 × 1 ಅಂದರೆ 60 ಡಿಗ್ರಿ ಆಯಿತು. ಹಾಗೆ ರೈಟ್ ಹ್ಯಾಂಡ್ ಸೈಡ್ಗೆ ನಾವು 60 ಇಂದನೇ ಮಲ್ಟಿಪ್ಲೈ ಮಾಡ್ಕೋಬೇಕಾಗ್ಲಿಲ್ವಾ? ಸೊ 60 ಪೈ ಬೈ 180 ರೇಡಿಯನ್ ಆಯ್ತು, ಹೌದಾ? 60 ಪೈ ಬೈ 180 ರೇಡಿಯನ್ ಆಯಿತು. 0 0 ಕ್ಯಾನ್ಸಲ್, 6 1 6 6 3 18. ಅಂದರೆ ಏನಾಯಿತು? 60 ಡಿಗ್ರಿ ಅಂತಂದರೆ ಪೈ ಬೈ 3 ರೇಡಿಯನ್ ಆಯಿತು. ಸೊ ಇವತ್ತಿಗೆ ಎಷ್ಟು ಥಿಯರಿ ಹೇಳಬೇಕಿತ್ತೋ NCERT ನಲ್ಲಿ ಎಷ್ಟು ಕೊಟ್ಟಿದ್ರೋ ಅಷ್ಟನ್ನು ಮುಗಿಸಿದ್ದೇನೆ. ಈಗ ನಾವು ಬೋರ್ಡ್ ಎಕ್ಸಾಮ್ಗೂ ಪ್ರಿಪೇರ್ ಆಗ್ತಿದ್ದೇವೆ, ಮತ್ತೆ ಏನು ನಮ್ಮ CETಗೂ ಪ್ರಿಪೇರ್ ಆಗ್ತಾ ಇದ್ದೇವೆ. ಸೊ ಯಾವ್ಯಾವ ಪ್ರಶ್ನೆಗಳನ್ನ ಅವರು ಈ ಟಾಪಿಕ್ನಿಂದ ಕೇಳ್ಬೋದು ಅಂತ ನೋಡೋಣ, ಅವುಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ, ಆಯ್ತಾ? ಸೊ ಪ್ರಶ್ನೆ ನಂಬರ್ 1, ದ ಯೂನಿಟ್ಸ್ ದಟ್ ಆರ್ ಯೂಸ್ಡ್ ಫಾರ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಕಾಲ್ಡ್. ಕ್ವಶನ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ, ಕಾಣ್ತಾ ಇದೆಯಾ ಇಲ್ವೋ? ಸೊ ಅದನ್ನು ಓದ್ಕೊಂಡು ಆನ್ಸರ್ ಮಾಡಿ, ಆಯ್ತಾ? ಸೊ ಏನು? ಆಪ್ಷನ್ ಎ ಸಿಸ್ಟಮ್ ಆಫ್ ಯೂನಿಟ್ಸ್, ಬಿ ಬೇಸ್ ಯೂನಿಟ್ಸ್, ಸಿ ಡಿರೈವ್ಡ್ ಯೂನಿಟ್ಸ್, ಡಿ ಆಲ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಸೊ ಫಂಡಮೆಂಟಲ್ ಯೂನಿಟ್ಸ್ ಅಂತ ಯಾವ್ದಕ್ಕೆ ಕರೀತಾರೆ? ಬೇಸ್ ಯೂನಿಟ್ಸಿಗೆ ಕರೀತಾರೆ, ಹೌದಾ? ಫಂಡಮೆಂಟಲ್ ಅಂದ್ರೆ ಮೂಲದ್ದು ಅಂತ ಅರ್ಥ, ಬೇಸ್ ಅಂದ್ರೆ ಕೂಡ ಮೂಲದ್ದು ಅಂತ ಅರ್ಥ, ಓಕೆನಾ? ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾಸ್ ಸೇಮ್ ಯೂನಿಟ್ ಇನ್ ಆಲ್ 3 ಸಿಸ್ಟಮ್ ಆಫ್ ಯೂನಿಟ್ಸ್? 3 ಯೂನಿಟ್ಗಳಲ್ಲಿ ಯಾವ ಫಿಸಿಕಲ್ ಕ್ವಾಂಟಿಟಿ ಸೇಮ್ ಯೂನಿಟ್ ಅನ್ನು ಹೊಂದಿತ್ತು? 3 ಯೂನಿಟ್ ಯಾವ್ಯಾವುದು? CGS, FPS, MKS, ಹೌದಾ? 3 ಯೂನಿಟ್ನಲ್ಲಿ ಸೆಕೆಂಡ್ ಅನ್ನುವಂಥದ್ದು ಕಾಮನ್ ಆಗಿತ್ತು. CGS ನಲ್ಲೂ ಎಸ್ ಅಂದ್ರೆ ಸೆಕೆಂಡ್, MKS ನಲ್ಲೂ ಎಸ್ ಅಂದ್ರೆ ಸೆಕೆಂಡ್, FPS ನಲ್ಲೂ ಎಸ್ ಅಂದ್ರೆ ಸೆಕೆಂಡ್, ಹೌದಾ? ಸೊ ಸೆಕೆಂಡ್ ಯಾವ್ದ್ರದ್ದು ಕ್ವಾಂಟಿಟಿ, ಯಾವ್ದ್ರ ಯೂನಿಟ್ ಸೆಕೆಂಡ್ ಅನ್ನೋದು? ಸೆಕೆಂಡ್ ಅನ್ನೋದು ಟೈಮ್ ನ ಯೂನಿಟ್. ಸೊ ಟೈಮ್ ಇಲ್ಲಿ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಯೂನಿಟ್ ಆಫ್ ಬ್ರಿಟಿಷ್ ಸಿಸ್ಟಮ್ ಆಫ್ ಯೂನಿಟ್? ಬ್ರಿಟಿಷ್ ಸಿಸ್ಟಮ್ ಆಫ್ ಯೂನಿಟ್ ಅಂತ ಯಾವ್ದಕ್ಕೆ ಕರಿತಿದ್ವಿ? FPS ಸಿಸ್ಟಮ್ಗೆ ಕರಿತಿದ್ವಿ, FPS ಸಿಸ್ಟಮ್ಗೆ ಕರಿತಿದ್ವಿ. FPS ಬಿಟ್ಟು ಬೇರೆ ಯಾವ ಆಪ್ಷನ್ ಕೊಟ್ಟಿದ್ದಾರೋ ಅದಿಲ್ಲಿ ಕರೆಕ್ಟ್ ಆನ್ಸರ್ ಆಗತ್ತೆ, ಹೌದಾ? ಸೊ ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್, ಮೀಟರ್ ಅನ್ನೋದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಸಿಸ್ಟಮ್ ಆಫ್ ಯೂನಿಟ್ ಈಸ್ ನಾಟ್ ಬೇಸ್ಡ್ ಆನ್ ಯೂನಿಟ್ ಆಫ್ ಮಾಸ್, ಲೆಂತ್ ಅಂಡ್ ಟೈಮ್? ನೋಡಿ, MKS ಸಿಸ್ಟಮ್ ಏನೇನು ಹೇಳುತ್ತೆ? ಎಂ ಅಂದ್ರೆ ಮೀಟರ್, ಮೀಟರ್ ಅಂದ್ರೆ ಲೆಂತ್ ಹೇಳುತ್ತೆ. ಅದಾದ್ಮೇಲೆ ಕೆ ಅಂದ್ರೆ ಕಿಲೋಗ್ರಾಮ್ ಅಂದ್ರೆ ಮಾಸ್ ಹೇಳ್ತು. ಆಮೇಲೆ ಎಸ್ ಅಂತಂದ್ರೆ ಸೆಕೆಂಡು, ಟೈಮ್ ಬಗ್ಗೆ ಹೇಳ್ತು, ಹೌದಾ? ಲೆಂತು, ಮಾಸು, ಟೈಮ್ ಬಗ್ಗೆ ಹೇಳ್ತವೆ. ಈ CGS ಸಿಸ್ಟಮ್ ಇರ್ಬೋದು, FPS ಸಿಸ್ಟಮ್ ಇರ್ಬೋದು, MKS ಸಿಸ್ಟಮ್ ಇರ್ಬೋದು. ಇವು ಲೆಂತು, ಮಾಸು ಮತ್ತೆ ಟೈಮ್ ಬಗ್ಗೆ ಮಾತ್ರ ಹೇಳ್ತವೆ, ಉಳಿದವುಗಳ ಬಗ್ಗೆ ಹೇಳೋದಿಲ್ಲ. ಆದ್ರೆ SI ಯೂನಿಟ್ಸ್ ಅಲ್ಲಿ ನೀವು ಆವಾಗ ನೋಡ್ಕೊಂಡಿದ್ರಿ, ಟೆಂಪರೇಚರ್ ಬಗ್ಗೆನೂ ಹೇಳಿದ್ರು, ಹೌದಾ? ಇನ್ನೇನು ಲ್ಯೂಮಿನಸ್ ಇಂಟೆನ್ಸಿಟಿ ಬಗ್ಗೆನೂ ಹೇಳಿದ್ರು, ಹೌದಾ? ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಬಗ್ಗೆನೂ ಹೇಳಿದ್ರು, ಕರೆಂಟ್ ಬಗ್ಗೆನೂ ಹೇಳಿದ್ರು, ಲೆಂತು, ಟೈಮ್ ಇದ್ರ ಬಗ್ಗೆ ಇವರು ಹೇಳಿದ್ರು. ಆದರೆ ಲೆಂತು, ಟೈಮು ಮತ್ತೆ ಮಾಸನ್ನು ಹೊರತುಪಡಿಸಿ ಉಳಿದ ಯೂನಿಟ್ಗಳ ಬಗ್ಗೆನೂ SI ಯೂನಿಟ್ನಲ್ಲಿ ಡಿಸ್ಕಸ್ ಆಗಿತ್ತು. ಸೊ ಆಪ್ಷನ್ ಏನಿಲ್ಲಿ SI ಯೂನಿಟ್ ಅನ್ನೋದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಸ್ಪಾಟ್ ಔಟ್ ದ ಆಡ್ ಒನ್. ಸ್ಪಾಟ್ ಔಟ್ ದ ಆಡ್ ಒನ್ ಅಂತಂದ್ರೇನು? ಗುಂಪಿಗೆ ಸೇರದ ಪದವನ್ನ ಗುರುತಿಸಿ ಅಂತ, ಆಯ್ತಾ? ಸ್ಪಾಟ್ ಔಟ್ ಅಂತಂದ್ರೆ ಗುರುತಿಸೋದು, ಆಡ್ ಒನ್ ಅಂತಂದ್ರೆ ಗುಂಪಿಗೆ ಸೇರದ ಪದ, ಹೌದಾ? ಸೊ ಗುಂಪಿಗೆ ಸೇರದ ಪದವನ್ನು ನಾವಿಲ್ಲಿ ಗುರುತಿಸಬೇಕು. ನೀವು 10th ಅಲ್ಲಿ, ಹೈಸ್ಕೂಲ್ನಲ್ಲಿ ಕರೆಕ್ಟಾಗಿ ಅಭ್ಯಾಸ ಮಾಡಿದ್ರೆ ನೀವು ಈ ಆನ್ಸರ್ನ ತುಂಬಾ ಸುಲಭವಾಗಿ ಹೇಳ್ಬಿಡ್ತೀರಾ. ಆದರೆ ನನ್ಗೊತ್ತು ತುಂಬಾ ಜನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲ್ಲ. ಸೊ ಪರವಾಗಿಲ್ಲ, ಇಟ್ಸ್ ಓಕೆ, ಈಗಿಂದ ಕರೆಕ್ಟಾಗಿ ಮಾಡಿ, ಆಯ್ತಾ? ಈಗ ನಾನು ನಿಮ್ಗೆ ಇದನ್ನ ಅರ್ಥ ಮಾಡಿಸ್ತೇನೆ. ಸೊ 4 ಆಪ್ಷನ್ ಕೊಟ್ಟಿದ್ದಾರೆ, 4ರಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅನ್ನೋದನ್ನ ನಾವು ಹುಡುಕ್ಬೇಕು. 1ನೇ ಆಪ್ಷನ್ ಕ್ಯಾಲರಿ. ಈಗ ನೀವೇನಾದ್ರೂ ತಿನ್ಬೇಕಾದ್ರೆ ಚಾಕ್ಲೇಟ್ ತಿಂತೀರಾ, ಇನ್ನು ಏನೋ ತಿಂತೀರಾ, ಪ್ಯಾಕೇಜ್ಡ್ ಆಗಿ ಬರ್ತವೆ, ಪ್ಯಾಕ್ ಆಗಿ ಬರ್ತವೆ. ಆ ಪ್ಯಾಕ್ ಅನ್ನ ನೀವು ಕರೆಕ್ಟ್ ಆಗಿ ನೋಡಿದ್ರೆ ನೀವು ನಮ್ಮ ಚಾಕ್ಲೇಟ್ ಅನ್ನ ತಿನ್ನೋದ್ರಿಂದ ನಿಮ್ಗೆ ಇಷ್ಟು ಕ್ಯಾಲರಿ ಎನರ್ಜಿ ಸಿಗತ್ತೆ ಅನ್ನೋದನ್ನ ಬರ್ದಿರ್ತಾರೆ, ಹೌದಾ? ಸೊ ಕ್ಯಾಲರಿ ಏನ್ ಹೇಳುತ್ತೆ? ಆಕ್ಚುಲಿ ನಿಮ್ಗೆ ಎಷ್ಟು ಎನರ್ಜಿ ಸಿಗತ್ತೆ, ಎನರ್ಜಿಯನ್ನ ಹೇಳುತ್ತೆ, ಹೌದಾ? ನೆಕ್ಸ್ಟ್ ನೋಡಿ, ಕಿಲೋವ್ಯಾಟ್ ಅವರ್. ಕಿಲೋವ್ಯಾಟ್ ಅವರ್ ನೀವು ಈ ವಿದ್ಯುತ್ತಿನ ಮೀಟರ್ ನೋಡಿರ್ತೀರಾ,
ಹೌದಾ, ಅಥವಾ ಕರೆಂಟ್ ಬಿಲ್ ನೋಡಿರ್ತೀರಾ, ಅದರಲ್ಲಿ ನೀವು ಎಷ್ಟು ಕಿಲೋವ್ಯಾಟ್ ಅವರ್ ಎನರ್ಜಿಯನ್ನು ಕನ್ಸ್ಯೂಮ್ ಮಾಡಿದಿರಾ, ಎಷ್ಟು KWH ಅಂತಂದ್ರೆ ಕಿಲೋವ್ಯಾಟ್ ಅವರ್, ಎಷ್ಟು ಕಿಲೋವ್ಯಾಟ್ ಅವರ್ ಎನರ್ಜಿಯನ್ನು ನೀವು ಖರ್ಚು ಮಾಡಿದಿರಾ ಅನ್ನೋದನ್ನ ಬರೆದಿರ್ತಾರೆ. ಕಿಲೋವ್ಯಾಟ್ ಅವರ್ ಅಂದ್ರೆ ಏನಾದಂಗಾಯ್ತು, ಹಂಗಾದ್ರೆ ಎನರ್ಜಿಯನ್ನು ಹೇಳೋದಕ್ಕೆ ಯೂಸ್ ಮಾಡ್ಕೊಂಡಂಗಾಯ್ತು. ಎನರ್ಜಿದು ಒಂದು ಯೂನಿಟ್ ಆಯ್ತು. ಅದಾದ್ಮೇಲೆ ಜೌಲು ಎನರ್ಜಿಯ SI ಯೂನಿಟ್. ಸೊ ಜೌಲ್ನಲ್ಲೂ ನಾವು ಏನು ಹೇಳ್ತೇವೆ, ಎನರ್ಜಿಯನ್ನೇ ಹೇಳ್ತೇವೆ. ನೆಕ್ಸ್ಟ್ ಆಪ್ಷನ್ ವ್ಯಾಟ್ ಅನ್ನುವಂಥದ್ದು ಎನರ್ಜಿಯನ್ನು ಹೇಳೋದಿಲ್ಲ, ಬದಲಾಗಿ ಪವರ್ ಅನ್ನು ಹೇಳುತ್ತೆ. ನಾವು ಯೂಸ್ ಮಾಡ್ತಿರುವಂತಹ ವಸ್ತು ಎಷ್ಟು ಪವರ್ ಅನ್ನ ಕನ್ಸ್ಯೂಮ್ ಮಾಡುತ್ತೆ, ಅದೆಷ್ಟು ಪವರ್ಫುಲ್ ಆಗಿದೆ ಅನ್ನೋದನ್ನ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಬಲ್ಬ್ ಇದೆ, ಒಂದು 9 ವ್ಯಾಟಿನ ಬಲ್ಬ್ ಇದೆ, ಇನ್ನೊಂದು 15 ವ್ಯಾಟಿನ ಬಲ್ಬ್ ಇದೆ ಅಂತ ಇಟ್ಕೊಳ್ಳಿ. ಇದು LED ಬಲ್ಬ್, ಇದು LED ಬಲ್ಬ್. ಎರಡು LED ಬಲ್ಬ್ ಆದಾಗ 9 ವ್ಯಾಟಿನ LED ಬಲ್ಬ್ ಸ್ವಲ್ಪ ಕಡಿಮೆ ಪ್ರಕಾಶಮಾನವಾಗಿ ಉರಿಯುತ್ತೆ, 15 ವ್ಯಾಟ್ನ LED ಬಲ್ಬ್ ಜಾಸ್ತಿ ಪ್ರಕಾಶಮಾನವಾಗಿ ಉರಿಯುತ್ತೆ. ಸೊ ವ್ಯಾಟ್ ಅನ್ನುವಂಥದ್ದು ಸಾಮರ್ಥ್ಯ, ಅಥವಾ ಇಂಗ್ಲಿಷ್ನಲ್ಲಿ ಹೇಳಬೇಕು ಅಂತಂದ್ರೆ ಪವರ್ ಅನ್ನು ಹೇಳುವಂಥದ್ದು SI ಯೂನಿಟ್. ಆಯ್ತಾ. ಸೊ ಉಳಿದವು 3 ಏನು ಹೇಳ್ತವೆ, ಎನರ್ಜಿಯನ್ನು ಹೇಳ್ತವೆ. ವ್ಯಾಟ್ ಅನ್ನುವಂಥದ್ದು ಪವರ್ ಅನ್ನು ಹೇಳುತ್ತೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ವ್ಯಾಟ್. ಹೌದಾ, ಗುಂಪಿಗೆ ಸೇರಿದ ಪದ ವ್ಯಾಟ್. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, ದ ಟೆಂಪರೇಚರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ಡಿರೈವ್ಡ್ ಕ್ವಾಂಟಿಟಿ ಇನ್ ಟರ್ಮ್ಸ್ ಆಫ್ ಎನಿ ಆಫ್ ದ ಫಾಲೋವಿಂಗ್. ಟೆಂಪರೇಚರ್ ಅನ್ನ ನಾವು ಡಿರೈವ್ ಕ್ವಾಂಟಿಟಿ ಆಗಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತಿದ್ರೆ ಯಾವುದರಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ. ಕ್ವಶನ್ ಓದ್ದಾಗೆ ನಿಮ್ಗೆ ಇಲ್ಲಿ ಆನ್ಸರ್ ಕರೆಕ್ಟಾಗಿ ಅರ್ಥ ಆಗ್ಬಿಡ್ಬೇಕು, ಆನ್ಸರ್ ಏನು ಅನ್ನೋ ಗೊತ್ತಾಗ್ಬಿಡ್ಬೇಕು. ಹೌದಾ, ಟೆಂಪರೇಚರ್ ಅನ್ನುವಂಥ ಡಿರೈವ್ಡ್ ಕ್ವಾಂಟಿಟಿನಾ ಅಲ್ಲ. ನಾವು 7 ಫಂಡಮೆಂಟಲ್ ಕ್ವಾಂಟಿಟಿ ಬಗ್ಗೆ ನೋಡಿದ್ವಿ, ಅದರಲ್ಲಿ ಟೆಂಪರೇಚರ್ ಬಂದಿದೆ. ಟೆಂಪರೇಚರ್ ಫಂಡಮೆಂಟಲ್ ಕ್ವಾಂಟಿಟಿ ಅಂದಮೇಲೆ ಆ ಟೆಂಪರೇಚರ್ ಅನ್ನ ಡಿರೈವ್ ಮಾಡೋದಕ್ಕೆ ಹೇಗೆ ಸಾಧ್ಯ? ಹೌದಾ, ಸೊ ಟೆಂಪರೇಚರ್ ಅನ್ನ ಡಿರೈವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಟೆಂಪರೇಚರ್ ಅನ್ನುವಂಥದ್ದು ಡಿರೈವ್ಡ್ ಕ್ವಾಂಟಿಟಿ ಅಲ್ಲ. ಸೊ ಆಪ್ಷನ್ ಇಲ್ಲಿ ನನ್ ಆಫ್ ದೀಸ್ ಕರೆಕ್ಟ್ ಆನ್ಸರ್. ಆಯ್ತಾ. ನೆಕ್ಸ್ಟ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಡಿರೈವ್ಡ್ ಯೂನಿಟ್. ಕೆಳಗಿನವುಗಳಲ್ಲಿ ಯಾವುದು ಡಿರೈವ್ಡ್ ಯೂನಿಟ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಆಯ್ತಾ. ಜೌಲ್, ವ್ಯಾಟ್, ಕಿಲೋಗ್ರಾಮ್, ನ್ಯೂಟನ್. ಯಾವ್ದು ಇದ್ರಲ್ಲಿ ಡಿರೈವ್ಡ್ ಯೂನಿಟ್ ಅಲ್ಲ? ಡಿರೈವ್ಡ್ ಯೂನಿಟ್ ಅಲ್ಲ ಅಂತಂದ್ರೆ ಯಾವ್ದು ಇದ್ರಲ್ಲಿ ಫಂಡಮೆಂಟಲ್ ಯೂನಿಟ್? ಕಿಲೋಗ್ರಾಮ್ ಇದರಲ್ಲಿ ಫಂಡಮೆಂಟಲ್ ಯೂನಿಟ್. ಹೌದಾ, ಸೊ KG ಇದ್ರಲ್ಲಿ ಕರೆಕ್ಟ್ ಆನ್ಸರ್. ಆಪ್ಷನ್ C ಇದ್ರಲ್ಲಿ ಕರೆಕ್ಟ್ ಆನ್ಸರ್. ಆಯ್ತಾ. ನೆಕ್ಸ್ಟ್ ಕ್ವೆಶನ್. ಓಕೆ, ಈಗ ಒಂದು ಲೆಕ್ಕ ಕೇಳಿದ್ದಾರೆ ಅವರು. ಆಯ್ತಾ, ಲೆಕ್ಕ ಕೇಳಿದ್ದಾರೆ, ಕನ್ವರ್ಟ್ ಮಾಡೋದನ್ನ ಕೇಳಿದ್ದಾರೆ. MKS ಸಿಸ್ಟಮ್ನಿಂದ CGS ಸಿಸ್ಟಮ್ಗೆ ಕನ್ವರ್ಟ್ ಮಾಡುವಂತ ಒಂದು ಲೆಕ್ಕ ಕೇಳಿದ್ದಾರೆ. ದ ಡೆನ್ಸಿಟಿ ಆಫ್ ಮರ್ಕ್ಯೂರಿ ಈಸ್ 13,600 ಕಿಲೋಗ್ರಾಮ್ ಪರ್ ಮೀಟರ್ ಕ್ಯೂಬ್. 13,600 ಕಿಲೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಅಂತ ಕೇಳಿದ್ದಾರೆ. ಓಕೆನಾ. ಇದನ್ನ ನೀವು CGS ಸಿಸ್ಟಮ್ನಲ್ಲಿ ಕನ್ವರ್ಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಇದು ಯಾವ ಸಿಸ್ಟಮ್ನಲ್ಲಿದೆ? MKS ಸಿಸ್ಟಮ್ನಲ್ಲಿದೆ. MKS ಸಿಸ್ಟಮ್ ಅನ್ನ MKS ಸಿಸ್ಟಮ್ನಲ್ಲಿರೋದನ್ನ CGS ಸಿಸ್ಟಮ್ಗೆ ಕನ್ವರ್ಟ್ ಮಾಡಬೇಕು. ಅಂದ್ರೆ ಮೀಟರ್ ಅನ್ನ ಸೆಂಟಿಮೀಟರ್ಗಳಲ್ಲಿ ಕನ್ವರ್ಟ್ ಮಾಡಬೇಕು, KGಯನ್ನ ಗ್ರಾಮ್ಗಳಲ್ಲಿ ಕನ್ವರ್ಟ್ ಮಾಡಬೇಕು. ಸೆಕೆಂಡ್ನಲ್ಲೇ ಇಡ್ತಾರೆ. ಓಕೆ, ಎಲ್ಲದರಲ್ಲೂ ಸೆಕೆಂಡ್ ಕಾಮನ್. ಸೊ ಸೆಕೆಂಡ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಮೀಟರ್ನಲ್ಲಿರೋದನ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡಬೇಕು, KGಯಲ್ಲಿರೋದನ್ನ ಕಿಲೋಗ್ರಾಮ್ನಲ್ಲಿರೋದನ್ನ ಗ್ರಾಮ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಓಕೆನಾ. ಈಗ ಅದನ್ನೇ ಬರೆಯೋಣ. 13,600 ಇತ್ತಲ್ವಾ, ಇದನ್ನ ಇದ್ದಕ್ಕಿದ್ದಾಗೆ ಬರ್ಕೊಳ್ಳಿ. ಈಗ ಏನು ಉಳ್ಕೋತು? KG ಉಳ್ಕೋತು. KG ಅಂತಂದ್ರೆ ಎಷ್ಟು ಗ್ರಾಮು? 1 KG ಅಂತಂದ್ರೆ ಎಷ್ಟು ಗ್ರಾಮು? 1,000 ಗ್ರಾಮ್. ಹೌದಾ. ಸೊ KG ಜಾಗದಲ್ಲಿ ನಾನು 1,000 ಗ್ರಾಮ್ ಅಂತ ಬರ್ಕೋಬಹುದು. KG ಜಾಗದಲ್ಲಿ 1,000 ಗ್ರಾಮ್ ಅಂತ ಬರ್ಕೋಬಹುದು. 1,000 ಅಂತಂದ್ರೆ 10³ ಅಂತ ಬರಿಬಹುದಾ? 10³ ಅಂತ ಬರಿಬಹುದು. 1,000 ಗ್ರಾಮ್ ಅನ್ನ, KG ಅಂದ್ರೆ 1,000 ಗ್ರಾಮ್ ತಾನೆ, 1,000ವನ್ನ ನಾನು 10³ ಅಂತ ಬರ್ಕೊಂಡೆ, ಮತ್ತೇನು ಮಾಡಲಿಲ್ಲ. ಅದೇ ರೀತಿ ಮೀಟರ್ನ ನಾವು ಯಾವ್ದ್ರಲ್ಲಿ ಕನ್ವರ್ಟ್ ಮಾಡಬೇಕು? ಸೆಂಟಿಮೀಟರ್ನಲ್ಲಿ ಕನ್ವರ್ಟ್ ಮಾಡಬೇಕು. 1 ಮೀಟರ್ ಅಂತಂದ್ರೆ ಎಷ್ಟು ಸೆಂಟಿಮೀಟರ್ ಅಪ್ಪ? 100 ಸೆಂಟಿಮೀಟರ್. 100 ಅಂತಂದ್ರೆ 10⁻² ಸೆಂಟಿಮೀಟರ್. ಹೌದಾ. ಸೊ 10⁻² ಸೆಂಟಿಮೀಟರ್. ಹೌದಾ. ಈಗ ಇಲ್ಲಿ ನೋಡಿ, ಬರೀ ಮೀಟರ್ ಅಷ್ಟೇ ಇದೆಯಾ? ಮೀಟರ್ನ ತಲೆ ಮೇಲೆ ಅಂದ್ರೆ ಮೀಟರ್ನ ಪವರ್ನಲ್ಲಿ -3 ಇದೆ. ಸೊ ಇದು ಮೀಟರ್ ಇರೋ ಜಾಗದಲ್ಲಿ ನಾವು ಇಷ್ಟು ಬರ್ಕೊಂಡ್ವಿ, ಮೀಟರ್ ಇರೋ ಜಾಗದಲ್ಲಿ ನಾವು 100 ಸೆಂಟಿಮೀಟರ್ ಅಂತ ಬರ್ಕೊಂಡ್ವಿ. ಸೊ ಇದ್ರ ತಲೆ ಮೇಲೆ -3 ಅಂತ ಬರಿಬೇಕು. ಹೌದಾ. ಇದ್ರ ಪವರ್ -3 ಇದೆ. ಸೊ ಈಗ ನೋಡಿ, ಇದನ್ನೆಲ್ಲ ಇದ್ದಕ್ಕಿದ್ದಾಗ ಬರ್ಕೋಬಹುದು. 13,600. ಈಗ ಈ 10⁻³ ಮತ್ತೆ ಗ್ರಾಮನ್ನ ಸೆಪರೇಟ್ ಆಗಿ ಬರ್ಕೊಳ್ಳಿ, ಹಿಂದೆ ಮುಂದೆ ಮಾಡಿ ಬರ್ಕೊಳ್ಳೋಣ ಅಷ್ಟೇ, ಅದರಿಂದ ಏನು ವ್ಯತ್ಯಾಸ ಆಗಲ್ಲ. ಓಕೆ. ಸೊ 10⁻³ ಇಲ್ಲಿ ಇದ್ದಕ್ಕಿದ್ದಾಗೆ ಬರ್ದೆ. ಅದಾದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ ಆಕ್ಚುಲಿ, ಬ್ರಾಕೆಟ್ನ ಹೊರಗಡೆ ಪವರ್ನಲ್ಲಿರೋದು -3 ಇದೆ. ಸೊ ಈ -3 ನೀವು ಏನು ಮಾಡಬೇಕು? ಬ್ರಾಕೆಟ್ ಒಳಗಡೆ ತರಬೇಕು ಅಂತಂದ್ರೆ ಈ -3 ಇದರಿಂದನೂ ಗುಣಿಸ್ಕೋಬೇಕು,
ಅದಾದ್ಮೇಲೆ ಸೆಂಟಿಮೀಟರ್ನ ಪವರ್ ಎಷ್ಟಿದೆಯೋ ಅದರಿಂದನೂ ಗುಣಿಸ್ಕೋಬೇಕು. ಸೆಂಟಿಮೀಟರ್ನ ಪವರ್ ಎಷ್ಟಿದೆ? 1 ಇದೆ, ಹೌದಾ? ಸೊ ಈ -3 ಇದರಿಂದನೂ ಮಲ್ಟಿಪ್ಲೈ ಮಾಡಿ ಬರೀಬೇಕು, ಇದರಿಂದನೂ ಮಲ್ಟಿಪ್ಲೈ ಮಾಡಿ ಬರೀಬೇಕು. ಸೊ ಅವಾಗ ಏನಾಗುತ್ತೆ? 10⁻2 ಅಂದರೆ 2 3 ಎಷ್ಟು? 6. ಸೊ ಇದು 10⁻−6 ಆಗುತ್ತೆ, ಹೌದಾ? ಇದು ಎಲ್ಲ ಮಲ್ಟಿಪ್ಲೈ ಮಾಡಿದ್ರೆ 10⁻−6 ಆಗುತ್ತೆ. ಸೊ 10⁻−6 ಆಯಿತು. ಅದಾದಮೇಲೆ ಸೆಂಟಿಮೀಟರ್ಗೆ -3 ಸೆಂಟಿಮೀಟರ್ನ ಪವರ್ ಅಂದರೆ ಈ 1ಗೆ -3 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಅದು ಸೆಂಟಿಮೀಟರ್ನ ಪವರ್ -3 ಆಗುತ್ತೆ. ಒಪ್ಕೋತೀರಾ? ಸೊ ಅದನ್ನು ಬರ್ಕೊಳ್ಳೋಣ. ಈಗ ಗ್ರಾಮನ್ನು ಇಲ್ಲಿ ಬರೀಲಾಗಿದ್ನಲ್ವಾ, ಸೊ ಗ್ರಾಮ್ ಇಲ್ಲಿ ಬರ್ದೆ. ಅದಾದ್ಮೇಲೆ ಸೆಂಟಿಮೀಟರ್ನ ಪವರ್ ಎಷ್ಟಿದೆ? -3 ಇದೆ. ಸೆಂಟಿಮೀಟರ್ನ ಪವರ್ -3 ಇದೆ. ಈಗ ಇವನ್ನೆಲ್ಲ ಲೆಕ್ಕ ಮಾಡ್ಬೇಕು ನಾವು. ಇವನ್ ಲೆಕ್ಕ ಮಾಡಿದಾಗ ಇಲ್ಲೇನಾಗುತ್ತೆ? ಇದು ಲೆಕ್ಕ ಮಾಡಿದಾಗ ಏನಾಗುತ್ತೆ? ಇದು 13,600 ಆಯಿತು. ಇದನ್ನು ಮಾಡಿದಾಗ ಏನಾಗುತ್ತೆ? ಇದು 10⁻−3 ಆಗುತ್ತೆ, ಹೌದಾ? a⁻m ಇಂಟು a⁻n ಇದ್ದಾಗ ಏನಾಗತ್ತದು? ಅಥವಾ ಹೀಗಿದ್ದಾಗ ಏನಾಗತ್ತದು? a⁻m+n ಆಗುತ್ತೆ. a⁻m+n ಆಗುತ್ತೆ. ಇವೆಲ್ಲ ನಿಮ್ಗೆ ಗೊತ್ತಲ್ವಾ, ಹೈಸ್ಕೂಲ್ನಲ್ಲಿ ಕಲ್ತ್ಕೊಂಡು ಬಂದಿರ್ತೀರಾ. ಅದೇ ರೀತಿಲಿ ಇಲ್ಲೇನಿದೆ? 10⁻3 ಇದೆ, ಇಲ್ಲಿ 10⁻−6 ಇದೆ. ಸೊ 10⁻3 ಕಡೆಗೆ ಇಲ್ಲಿ -6 ಇದೆ. ಸೊ 3 - 6 ಎಷ್ಟಾಗಬೇಕಾಯ್ತು? -3 ಆಗಬೇಕಾಯ್ತು. ಸೊ 10⁻−3 ಅಂತ ಬರುತ್ತೆ. ಎಲ್ಲವನ್ನ ಬೇಸಿಕ್ಕಾಗಿ ಹೇಳ್ಕೊಳ್ತಾ ಹೋಗ್ತಿದ್ದೀನಿ, ಆಯ್ತಾ? ಇಲ್ಲಿ ನನಗೆ ಫಸ್ಟ್ ಬೆಂಚರು ಲಾಸ್ಟ್ ಬೆಂಚರು ಅಂತ ಏನು ಭೇದ ಭಾವ ಇಲ್ಲ, ಎಲ್ಲರೂ ಕಲಿಬೇಕು, ಎಲ್ಲರೂ ಮುಂದೆ ಬರಬೇಕು. ಸೊ ಈಗ ಇಲ್ಲಿ ನೆಕ್ಸ್ಟ್ ನೋಡಿ, ಇದನ್ನಂತೂ ಸಾಲ್ವ್ ಮಾಡಬಾರ್ದು, ಉಳಿದಿರೋದನ್ನು ಇದ್ದಕ್ಕಿದ್ದಾಗ ಬರೀರಿ. ಗ್ರಾಮ್/ಸೆಂಟಿಮೀಟರ್ ಕ್ಯೂಬ್. ಓಕೆನಾ? ಸೊ ಈಗ ಇದೇನಾಯಿತು? 13,600 ಇಂಟು 10⁻−3 ಅಂದರೆ ಏನಪ್ಪ? 1/10⁻3, ಹೌದಾ? 10⁻−3 1/10⁻3 ಅಂತ ಬರ್ಕೋಬಹುದು. ನಿಮಗೆ ಗೊತ್ತಿದ್ರೆ ಇದು ಓಕೆ, ಗೊತ್ತಿಲ್ಲ ಅಂದರೆ ಇದನ್ನು ಕಲ್ತ್ಕೊಳ್ಳಿ. 10⁻−3 ಇದ್ರೆ ಮೈನಸ್ ಅಂತ ಇದ್ರೆ ಅದನ್ನು 1/10⁻3 ಅಂತ ಬರ್ಕೋಬಹುದು, ಆಯ್ತಾ? ಈಗ 10⁻3 ಅಂತಂದ್ರೆ ಏನು? 10⁻3 ಅಂದರೆ 10⁻3 ಅಂತಂದ್ರೇನು? 1000, ಹೌದಾ? ಸೊ 10⁻3 1000 ಅಂತ ಬರ್ಕೋಬಹುದು. ಇಲ್ಲಿ 2 0 ಕ್ಯಾನ್ಸಲ್, ಇಲ್ಲಿ 2 0 ಕ್ಯಾನ್ಸಲ್. 136/10 136 ಇಲ್ಲೇನಾಯಿತು? GCM⁻−3 136/10 ಆಯಿತು, ಹೌದಾ? 136/10 ನೀವು ಕ್ಯಾಲ್ಕುಲೇಟರ್ನಲ್ಲಿ ಮಾಡಿ ನೋಡಿದ್ರೆ ಏನು ಸಿಗುತ್ತೆ? 13.6 ಅಂತ ಸಿಗುತ್ತೆ, ಹೌದಾ? 13.6 ಅಂತ ಸಿಗುತ್ತೆ. ಏನು ಆನ್ಸರು? GCM⁻−3. ಇದಿದೆಯಾ ನೋಡಿ? ಆಪ್ಷನ್ ಎಷ್ಟರಲ್ಲಿದೆ ನೋಡಿ? ಓಕೆ, ಫಸ್ಟ್ ಆಪ್ಷನ್ನಲ್ಲೇ ಇದೆಯಾ? ಎಸ್, ಫಸ್ಟ್ ಆಪ್ಷನ್ನಲ್ಲೇ ಇದೆ. 13.6 ಗ್ರಾಮ್/ಸೆಂಟಿಮೀಟರ್ ಕ್ಯೂಬ್. ಸೊ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್.